ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನಾವು ಬೇಗ ಎದ್ದು ಒಂದು ಸಣ್ಣ ಊರಿಗೆ ಹೋಗಿ ಸಣ್ಣದಾಗಿ ಒಂದು ಹೆಲ್ಪ್ ಮಾಡಿದ್ವಿ. ಇದು ಕೊನೆ ತನಕ ಈ ವಿಡಿಯೋ ನೋಡಲೇಬೇಕು, ಯಾಕಂದ್ರೆ ಇದೊಂದೇನೋ ಡಿಫ್ರೆಂಟ್ ಆಗಿ ಇರಲಿ ಅಂತ ಒಂದು ಸಣ್ಣದಾಗಿ ಹೆಲ್ಪ್ ಮಾಡೋ ಪ್ರಯತ್ನ ಪಟ್ಟಿವ್ರಿ. ಮತ್ತೆ ಈ ಒಂದು ಸಣ್ಣ ಪ್ರಯತ್ನ ನನಗೆ ತುಂಬ ಖುಷಿ ಕೊಡ್ತು. ಏನು ಪ್ರಯತ್ನ ಮಾಡಿಯಪ್ಪ ಅಂತಂದರೆ, ಒಂದು ಊರದಾಗ ನಾವು ಬಡ ಮಕ್ಕಳಿಗೆ ಹಾಲು ಕೊಟ್ಟಿವ್ರಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಕ್ಕಳಿಗೆ ಹಾಲು ಕೊಡುವ ಮುಖಾಂತರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 20 ರಿಂದ 30 ಪ್ಯಾಕೆಟ್ ಹಾಲು ತೊಗೊಂಡು ನಾವು ಬೊಗಣೆಗೆ ಹಾಕಿ ಕಾಸಿ ಆ ಹಾಲನ್ನ ಯಾರಿಗೆ ಕೊಡಬೇಕಂತ ಲೊಕೇಶನ್ಗೆ ಹೋಗಿ ನೋಡಿದೇವ್ರಿ. ಸೊ ಓಕೆ, ಈ ಲೊಕೇಶನ್ದಲ್ಲಿ ಈ ಬಡ ಮಕ್ಕಳಿಗೆ ಹಾಲು ಕೊಟ್ಟರಾಯ್ತಂತ ಪ್ಲ್ಯಾನ್ ಹಾಕ್ಕೊಂಡು ಆ ಪ್ಲ್ಯಾನ್ ಮುಖಾಂತರ ನಾವು ಮತ್ತು ಆ ಲೊಕೇಶನಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ನಾವು ಇಟ್ಟು ಕೊಡಬೇಕಂತ ಪ್ಲ್ಯಾನ್ ಹಾಕಿದ್ವಲ್ರಿ. ಸೊ ಆ ಜಾಗಕ್ಕೆ ಹೋಗಿ ಕೇಳಿ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಕೇಳಿ ಮತ್ತು ಅಲ್ಲಿದ್ದಂಥ ಮಕ್ಕಳಿಗೆ ನಾವು ಹಾಲು ಕೊಡಬೇಕಂತ ಪ್ಲ್ಯಾನ್ ಹಾಕಿದ್ದೇವ್ರಿ. ಟೇಬಲ್ ತಂದು ಅರೇಂಜ್ ಮಾಡಿ ಸೊ ಅದನ್ನು ಹಾಲನ್ನ ಅದ್ರ ಮೇಲಿಟ್ಟು ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೇವ್ರಿ. ಅಲ್ಲಿದ್ದಂಥ ಮಕ್ಕಳು ಖುಷಿಯಾಗಿ ನಗ್ನಗ್ತಾ ತುಂಬ ಖುಷಿಪಟ್ಟರು. ಹಾಲನ್ನ ತೊಗೊಂಡ್ರು ಮತ್ತು ಬಿಸ್ಕಿಟ್ನ ಕೊಟ್ಟೆವು, ಹಾಲು ಕೊಟ್ಟೆವು. ಸೊ ಪ್ರತಿಯೊಬ್ಬರು ಬಂದು ಹಾಲನ್ನ ತೊಗೋತಾ ಇದ್ರಿ. ಸೊ ಅವ್ರ ಮುಖದಲ್ಲಿ ಆ ಒಂದು ಖುಷಿ ನೋಡ್ಬೇಕಂದ್ರೆ ತುಂಬ ನನಗೆ ಒಂದೇನೋ ಒಂದು ಖುಷಿ ಆಯಿತು. ಸೊ ನಾವು ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡಬೇಕಂತ ನಾವು ಪ್ರಯತ್ನ ಪಟ್ಟಿದ್ನಲ್ಲ. ಸೊ ಆ ಒಂದು ಖುಷಿ ನೋಡಿ ಇದೇನಪ್ಪ ಇನ್ನೂ ದೊಡ್ಡ ಪ್ರಮಾಣ ಮಾಡಬೇಕಂತ ಅನ್ನಿಸ್ತು. ಭಾಳ ಖುಷಿ ಆಯಿತು ನನಗೆ. ಆ ಒಂದು ಹಾಲು ಕೊಡುವಾಗ ಮಕ್ಕಳು ಕೂಡ ಬಿಸಿ ಬಿಸಿ ಹಾಲನ್ನ ತುಂಬ ಖುಷಿಯಾಗಿ ಕುಡಿತಾ ಇದ್ದರು. ಆ ಒಂದು ನೋಟ, ಆ ಒಂದು ಮೂಮೆಂಟ್ ನನಗೆ ನೆನೆಸ್ಕೊಂಡ್ರೆ ಈಗೂ ಕೂಡ ಅದ್ಭುತ ಅನಿಸ್ತೈತಿ. ಯಾಕಂದ್ರೆ ಅಷ್ಟು ಖುಷಿ ಆಯ್ತು ನನಗೆ ಹಾಲು ಕೊಡುವಾಗ. ಜೀವನದಾಗ್ರಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಮಾಜಕ್ಕೆ ಸೇವೆ ಮಾಡ್ಬೇಕನ್ನೋದೊಂದು ಸಣ್ಣ ಕನಸಲ್ರಿ, ಇದು ದೊಡ್ಡ ಕನಸೈತಿ. ಇದು ಇಲ್ಲಿಗೆ ಅಲ್ಲ, ಒಂದು ದೊಡ್ಡ ಪ್ರಮಾಣದಲ್ಲಿ ಒಯ್ಬೇಕನ್ನೋದೊಂದು ನಂದೊಂದು ಆಸೆ ಐತಿ. ಆ ಆಸೆ ಯಾವಾಗ ಕನಸಾಗುತ್ತೋ ನನಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ಕೊಡ್ತಿರಲ್ಲ? ದೊಡ್ಡವರು ಒಂದು ಮಾತು ಹೇಳ್ಯಾರ್ರಿ, ಏನಪ್ಪ ಅಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಾರಿಗೆ ಅಂತ. ಈ ಮಾತು ರೀ ಸುಮ್ಮನೆ ಹೇಳಿಲ್ಲ ರೀ. ಸೊ ಈ ಮಾತು ಕೇಳಿ ನನಗನ್ನಿಸ್ತು, ಹೌದು ನಿಜ. ಕೊಡುವಾಗ ಖುಷಿ, ತಗೋವಾಗ ಖುಷಿ ಅದು ಬೇರೆನೇ ಐತಿ. ಯಾಕಂದ್ರೆ ಆ ಖುಷಿಯಲ್ಲಿ ನಾವು ಎಷ್ಟೇ ಒಂದು ಪ್ರಯತ್ನ, ಎಷ್ಟೇ ಅಮೌಂಟ್ ಕೊಟ್ಟರು ಖುಷಿ ಸಿಗಲ್ಲ. ನಾವು ಎಷ್ಟು ಬಡ್ದಾಡ್ತೀವಿ ರೀ, ರೊಕ್ಕ 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 ಅಂತ. ಅದಕ್ಕೆ ಈ ಮಾತು ಹೇಳಿದೆ, ಯಾರು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿರಿ. ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಒಬ್ಬರಿಗೆ ಒಳ್ಳೇದನ್ನ ಬಯಸ್ರಿ, ಒಬ್ಬರಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮನಸ್ಸೊಳಗೆ ಇರಬೇಕು. ಯಾಕಂತಂದರೆ ಇವಾಗ ಈಗಿನ ಜನದಾಗ, ಈಗಿನ ಒಂದು ಪ್ರಪಂಚ ಒಳಗೆ ನಾವು ಎಷ್ಟು ಕೆಟ್ಟದನ್ನ ನೋಡ್ತೀವಿ, ಎಷ್ಟೊಂದು ಒಳ್ಳೇದನ್ನ ನೋಡ್ತೀವಿ ನಿಮಗೆ ಗೊತ್ತು. ಎಷ್ಟು ಪರ್ಸೆಂಟೇಜ್ ಕೆಟ್ಟದನ್ನ ಮಾಡ್ತೀವಿ, ಎಷ್ಟು ಪರ್ಸೆಂಟೇಜ್ ನಾವು ಒಳ್ಳೇದನ್ನ ಮಾಡ್ತೀವಿ ಅಂತ. ಸೊ ನಮ್ಮ ಕಡೆಯಿಂದ ಒಳ್ಳೇದು ಆಗಲಿಲ್ಲ ಅಂದ್ರೂ ನಡಿತೈತಿ, ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಕೆಟ್ಟದ್ದು ಒಳ್ಳೇದು ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ ರೀ, ಈ ಪ್ರಪಂಚ ಒಳಗೆ ಎಷ್ಟು ಜನ ಬಡವರು ಅದರ, ಎಷ್ಟು ಜನ ಶ್ರೀಮಂತದರ ನಿಮಗೆ ಗೊತ್ತೇ ಇದೆ. ಯಾಕಂತಂದ್ರೆ ಬಡವ್ರ ಹತ್ರ ₹1 ಅಲ್ಲ, ಒಂದು ತುತ್ತು ಅನ್ನ ಸುದಕ್ಕೆ ಸಿಗಲ್ಲ ಈಗಿನ ಕಾಲದಾಗ. ಯಾಕಂದ್ರೆ ಅಷ್ಟೊಂದು ರೇಟ್, ಅಷ್ಟೊಂದು ನಾವೇನು ತೊಗೋತೀವಲ್ಲ ಮೆಟೀರಿಯಲ್ ರೇಟ್ ಅಷ್ಟು ಜಾಸ್ತಿ ಆಗಿದೆ. ಸೊ ದುಡ್ದೇ ತಿನ್ನಬೇಕು, ಮತ್ತು ದುಡಿಲಿಲ್ಲ ಅಂದರೆ ಆ ಮನೆಯಲ್ಲಿ ಅನ್ನನೇ ಇರಲ್ಲ ಈಗಿನ ಕಾಲದಾಗ. ಶ್ರೀಮಂತರು ಏನು ಮಾಡ್ತಾರಪ್ಪ ಅಂತಂದರೆ, ಮತ್ತೊಬ್ಬರ ಕಷ್ಟಕ್ಕೆ ನಾವು ಕೈ ಜೋಡಿಸೋದೇನು ತಪ್ಪಲ್ಲ ರೀ. ನಿಮ್ಮ ಒಂದು ಏನು ಧೈರ್ಯ ಇರ್ತೈತಲ್ಲ, ಕಷ್ಟ ಇದೆ ಅಂತ ಫ್ರೆಂಡ್ ಆಗಲಿ ಮತ್ತು ಯಾರಾದರೂ ಬಂದರೆ ಹೆಲ್ಪ್ ಮಾಡಲಿಲ್ಲ ಅಂದ್ರೂ ನಡಿತೈತಿ. ಬಟ್ ಧೈರ್ಯ ತುಂಬ್ರಿ. ಏನೋ ಈ ಒಂದು ವೇಳೆ, ಈ ಒಂದು ಕಷ್ಟ ಹೋಗ್ತೈತಿ, ಚಲೋ ದಿನ ಬರ್ತೈತಿ ಅಂತ ಧೈರ್ಯ ತುಂಬ್ರಿ. ಆ ಧೈರ್ಯನೇ ಅವರಿಗೆ ಮೋಟಿವೇಶನ್ ಸಿಗ್ತೈತಿ. ಯಾಕಂತಂದ್ರೆ ನಿಮ್ಮನ್ನು ನಂಬ್ಕೊಂಡು ಬಂದು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಜೊತೆಗೆ ಇದ್ದು ಅವರ ಒಂದು ಕಷ್ಟನ ಶೇರ್ ಮಾಡ್ಕೊಂಡಿರ್ತಾರೆ. ಆ ಕಷ್ಟ ಕೇಳಿ ಅಸಹ್ಯ ಪಟ್ಕೋಬೇಡ್ರಿ. ಯಾಕಂದ್ರೆ ನಿಮ್ಮನ್ನು ನಂಬ್ಕೊಂಡು ಬಂದು ಶೇರ್ ಮಾಡಿರ್ತಾನೆ. ಸೊ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿರಿ. ಸಾಧ್ಯ ಆದರೆ ಆ ಕಷ್ಟನ, ಆ ವ್ಯಕ್ತಿನ ದೂರ ಮಾಡಿರಿ. ಯಾಕಂತಂದ್ರೆ ಕಷ್ಟದಲ್ಲಿ ಇದ್ದಂಥ ವ್ಯಕ್ತಿ ಯಾವತ್ತೂ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ ಅವನು. ಸೊ ನಿಮ್ಮ ಜೊತೆಗೇ ಇರ್ತಾನಲ್ಲ. ಸೊ ಅದಕ್ಕೆ ನೀವು ಅವ್ರ ಜೊತೆಗೆ ಇದ್ದು ಆ ಕಷ್ಟನ, ಏನೋ ಒಂದು ಪ್ರಾಬ್ಲಮ್ಮ ಸಾಲ್ವ್ ಮಾಡಿ, ಓಕೆಪ್ಪ ನಿನ್ನ ಪ್ರಾಬ್ಲಮ್ಮ ಸಾಲ್ವ್ ಆಯಿತು, ಇನ್ನು ಮುಂದಾದರೂ ಸರಿಯಾಗಿ ದುಡಿಮೆ ಮಾಡಿ ಸರಿಯಾಗಿ ಲೈಫ್ನ ಲೀಡ್ ಮಾಡೋಂಥ ಧೈರ್ಯ ತುಂಬ್ರಿ. ಯಾಕಂತಂದರೆ ಫ್ರೆಂಡು ತುಂಬ ಮುಖ್ಯ. ಕಷ್ಟದಲ್ಲಿ ನೆನಪಾಗ್ತಾನೆ ಫ್ರೆಂಡ್ ಅಂತ ಹೇಳಿ, ಮತ್ತು ಕಷ್ಟ ಬಂದಾಗ ದೂರ ಹೋಗಬೇಡ್ರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ, ಜೀವನದಾಗ ಕಷ್ಟ ಅಂತ ಎಲ್ಲರಿಗೂ ಬರ್ತೈತಿ. ಸೊ ಹಾಗೆ ಅವ್ರಿಗೂ ಕೂಡ ಬರ್ತೈತಿ. ಅದಕ್ಕೆ ನಿಮಗೆ ಇಷ್ಟ ಆದರೆ ಮಾಡಿರಿ, ಇಲ್ಲಾಂದರೆ ದೂರನೇ ಇರ್ರಿ. ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಓಕೆ,
ಇವಾಗ ನಾವು ಇಲ್ಲಿ ಏನು ಕೊಡ್ತಾ ಇದ್ದೇವಲ್ರಿ ಹಾಲು, ಎಲ್ಲ ಮಕ್ಕಳಿಗೆ ಹಾಲು ಮತ್ತು ಬಿಸ್ಕಿಟ್ ಕೊಡಾಕತ್ತಿದ್ದೇವೆ ರೀ. ಅಲ್ಲಿದ್ದಂಥ ಪೇರೆಂಟ್ಸ್ ಆಗಲಿ, ಅಲ್ಲಿದ್ದಂಥ ಮಕ್ಕಳಾಗಲಿ, ಅಲ್ಲಿದ್ದಂಥ ಹುಡುಗರಾಗಲಿ ಎಲ್ಲರೂ ತುಂಬ ಖುಷಿಪಟ್ಟರು. ತುಂಬ ಬಿಸಿ ಹಾಲು ಮತ್ತು ಬಿಸ್ಕಿಟ್ನ ಕೊಡೋದನ್ನ ನೋಡಿ ಅಲ್ಲಿದ್ದಂಥ ಜನನೂ ಕೂಡ ಸಪೋರ್ಟ್ ಮಾಡಿದ್ರು. ಏನು ರೀ ಈ ರೀತಿ ನೀವು ಕೊಡ್ತಾಯಿದ್ದೀರ, ತುಂಬ ಒಳ್ಳೆಯದು, ಒಳ್ಳೆ ಕೆಲಸ ಮಾಡಾಕತ್ತೀರ ಅಂತೇಳಿ ಸಪೋರ್ಟ್ ಮಾಡಿದ್ರು. ಇದನ್ನು ನಾವು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದ ಕಾರಣ ಏನಪ್ಪ ಅಂದರೆ, ನಾನು 4 ಜನ ನೋಡಿ ಕಲ್ತಿದ್ದೀನಿ, ಹಾಗೆ ನನ್ನನ್ನು ನೋಡಿ 4 ಜನ ಕಲೀಲಿ ಅಂತ ನನ್ನ ಒಂದು ಆಸೆ ಐತಿ. ಅದಕ್ಕೋಸ್ಕರ ಇದು ನಾನು ಯೂಟ್ಯೂಬ್ ಚಾನಲಲ್ಲಿ ಬಿಡಾಕತ್ತೀನಿ ರೀ. ಇದನ್ನು ಬಿಟ್ಟು ನೋಡಿದ ಮೇಲೆ ಏನಪ್ಪ ಇವ ಹೀರೋ ಆಗಕ್ಕೆ ಬಿಡಾಕತ್ತಾನ, ತನ್ನ ಏನು ಹೆಲ್ಪ್ ಮಾಡ್ಯಾನಲ್ಲ, ಸಹಾಯ ಮಾಡ್ಯಾನಲ್ಲ, ಅದನ್ನು ಇವ ಚಲೋ ಅದನ್ನಂತ ತೋರಿಸ್ಕೊಳಕತ್ತಾನ ಅಂತ ಅನ್ಕೋಬೇಡ್ರಿ. ನಾನು ಅಷ್ಟೊಂದೇನು ಚಲೋ ಇಲ್ಲ, ನಾನು ಕೆಟ್ಟದ್ದು ಮಾಡೀನಿ, ನಾನು ಒಳ್ಳೇದನ್ನ ಮಾಡೀನಿ, ನಾನು ಹೊಡೆದೀನಿ, ನಾನು ಓಡಿಸ್ಕೊಂಡು, ಸೊ ಎಲ್ಲ ರೀತಿ ಲೈಫಲ್ಲಿ ಇದ್ದಿದ್ದೆ. ಸೊ ಯಾರೂ ಇಲ್ಲಿ ಸಚ್ಚವಾಗಿರಲ್ಲ. ಬಟ್ ತಪ್ಪ ಅಂದರೆ ಅದನ್ನು ತಿದ್ದಿ ನಡೆಯೋದು ತುಂಬ ಮನುಷ್ಯನ ಒಂದು ಗುಣ ರೀ. ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದಿ ನಡೆಯೋದು ಮನುಷ್ಯ ಅಂತ ದೊಡ್ಡವರು ಹೇಳ್ಯಾರ. ಅದ್ರ ಪ್ರಕಾರ ನಡೀರಿ, ಅದ್ರ ಪ್ರಕಾರನೇ ಜೀವನ ಮಾಡಿರಿ, ಅದ್ರ ಪ್ರಕಾರನೇ ಇರ್ರಿ. ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು. ಸೊ ನಿಮ್ಮ ಕೈಲಾದಷ್ಟನ್ನ ಹೆಲ್ಪ್ ಮಾಡಿರಿ, ನಿಮ್ಮ ಕೈಲಾದಷ್ಟನ್ನ ಸಹಾಯ ಮಾಡಿರಿ, ನಿಮ್ಮ ಕೈಲಾದಷ್ಟನ್ನ ಜೀವನದಾಗ ಮುಂದೆ ಬರ್ರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಲೈಫಲ್ಲಿ ಗುರಿ ಇರಬೇಕು, ಚಾಲೆಂಜಾಗಿ ತೊಗೋಬೇಕು, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಪ್ರಯತ್ನ ಮಾತ್ರ ಬಿಡೋಕ್ಕೆ ಹೋಗಬೇಡ್ರಿ. ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಗುರಿನ ನೀವು ತಲುಪ್ರಿ. ಇಷ್ಟು ಹೇಳಿ ನನ್ನ ಒಂದು ಈ 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಅನಿಸಿದ್ದನ್ನ ನೀವು ನನಗೆ ಹೇಳ್ಬೋದು. ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್. ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಬೇಕು, ಆ ರೀತಿ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ ರೀ. ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕೆ ಇನ್ನೊಂದು ಸಲ ನಾನು ಯಾಕೆ ಹೇಳಕತ್ತೀನಪ್ಪ ಅಂತಂದರೆ, ನಿಮ್ಮ ಸಪೋರ್ಟು ನನಗೆ ಭಾಳ 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 ಮುಖ್ಯ ಆಗೈತೆ ರೀ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಯಾಕಂತಂದ್ರೆ ಮತ್ತೆ ಇದೇ ರೀತಿಯೇ ಬೇರೆ ವಿಡಿಯೋ ಮಾಡಬೇಕಲ್ವಾ, ಅದಕ್ಕೆ ಹೇಳಕತ್ತೀನಿ ರೀ. ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ಪ್ಲೀಸ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಪೋರ್ಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ರೀ.